ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ ಬಿರುಗಾಳಿ. ನಾನು ನಾಗೇಂದ್ರ ಬಾಬು. ಇವತ್ತು ನಮ್ಮೊಂದಿಗೆ ಒಬ್ಬರು ಅತಿಥಿ ಇದ್ದಾರೆ. ಆ ಅತಿಥಿ ಒಂದು ರೀತಿಯಲ್ಲಿ ತನಿಖೆಯನ್ನು ಎದುರಿಸ್ತಿದ್ದಾರೆ, ಆದರೆ ಅವರು ತನಿಖೆಯಲ್ಲಿ ಭಾಗ್ಯ ಆಗಿಲ್ಲ. ಇವತ್ತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂಥ ವಿಚಾರ, ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂತಂದರೆ ಅದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ಪೆನ್ ಡ್ರೈವ್ ಪ್ರಕರಣ. ಈ ಪ್ರಕರಣದಲ್ಲಿ SIT ಅಧಿಕಾರಿಗಳ ತನಿಖೆ ಹೇಗೆ ಸಾಗ್ತಾ ಇದೆ ಅಂಥೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಇನ್ಸೈಡ್ ಏನು ಆಗ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಜನ ಮಹಿಳೆಯರನ್ನು ಜೊತೆಗೆ ಸಂತ್ರಸ್ತೆಯರನ್ನು ಕರೆಸಿ SIT ತನಿಖಾ ತಂಡ ವಿಚಾರಣೆ ನಡೆಸಿ ಅವರನ್ನು ಕಳುಹಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ಆದರೆ ಈ ತನಿಖೆ, ಈ ವಿಚಾರಣೆ ಹಾದಿ ಇದೆಯಲ್ಲ, ಎಲ್ಲೋ ಒಂದು ಕಡೆ SIT ತನಿಖಾ ತಂಡ ಎಡುತ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಂತಂದರೆ, ನಮ್ಮ ಮುಂದೆ ಇರುವಂಥ ಆ ಅತಿಥಿ ಒಂದಷ್ಟು ವಿಚಾರಗಳನ್ನು, ಅವರು ಎದುರಿಸಿರುವಂಥ ಒಂದಷ್ಟು ಸವಾಲುಗಳನ್ನು ತಿಳಿಸಿದಾಗ ನಮಗೆ ಈ ಪ್ರಶ್ನೆ ಉದ್ಭವಿಸ್ತು. ಬನ್ನಿ, ತಡ ಮಾಡೋದು ಬೇಡ, ಆ ಮಹಿಳೆಯನ್ನು ನಾವೀಗ ಮಾತಾಡ್ತಾ ಹೋಗ್ತೀನಿ. ಇವತ್ತು ನಮ್ಮೊಂದಿಗೆ ಒಬ್ಬರು ಮಹಿಳೆ ಇದ್ದಾರೆ. ಮಹಿಳೆ ಯಾವ ಕಾರಣಕ್ಕೋಸ್ಕರ SIT ತನಿಖಾ ತಂಡದ ಎದುರಿಗೆ ಹಾಜರಾಗಿದ್ದರು, ಯಾವ ಕಾರಣಕ್ಕೋಸ್ಕರ ಅವರಿಗೆ ನೋಟಿಸನ್ನು ಕೊಟ್ಟು ಕರೆಸಿದ್ರು ಅಂತೇಳಿ ಅವರಿಂದನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ಕಾರ. ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಪೆನ್ ಡ್ರೈವ್ ಹೊರಗಡೆ ಬಂದಾಗ ಎಷ್ಟೋ ಜನ ಮಹಿಳೆಯರು ಹೊರಗಡೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಅಂಥದ್ರಲ್ಲಿ ಸಂತ್ರಸ್ತೆಯರು ಎಲ್ಲೋ ಒಂದು ಕಡೆ ಯಾರ ಕೈಗೂ ಸಿಗದೆ, ಯಾರ ಸಂಪರ್ಕಕ್ಕೂ ಸಿಗದೆ, ಎಲ್ಲೋ ಒಂದು ಕಡೆ ಗೌಪ್ಯವಾಗಿ ನಿರ್ಜನ ಪ್ರದೇಶಗಳಲ್ಲಿ ಅವಿತುಕೊಂಡು ಕೂರುವಂಥ ಕೆಲಸಗಳಾಗ್ತಾ ಇದೆ. ಈ ಪ್ರಕರಣದಲ್ಲಿ ನಿಮ್ಮನ್ನು ಯಾಕೆ ಕರೆಸಿದ್ರು SIT ಅವರು? ಏನಂತೇಳಿ ವಿಚಾರಣೆ ಮಾಡಿದ್ರು, ವಿವರವಾಗಿ ಹೇಳ್ಬೋದಾ? ವಿಚಾರಣೆಗೆ ನಿಮ್ಮನ್ನು ಬರಬೇಕು ಅಂತ ಕೇಳ್ತಾರೆ. ಸೊ ನಾನು ಅವ್ರಿಗೆ ವಾಪಸ್ ಕಾಲ್ ಮಾಡಿ ಕೇಳ್ತೀನಿ, ಯಾಕೆ ನನ್ನನ್ನು ಅಲ್ಲಿಗೆ ಕರಿತಾ ಇದ್ದೀರಾ, ಆಮೇಲೆ ಅದಕ್ಕೆ ನಾನು ಹೆಂಗೆ ರಿಲೇಟೆಡ್ ಆ ಕೇಸ್ಗೆ ಅಂತ ಹೇಳಿ. ಸೊ ಅವ್ರು ಹೇಳ್ತಾರೆ, ಇಲ್ಲ ನೀವು ಒಂದಷ್ಟು ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಕಾಂಟ್ಯಾಕ್ಟ್ ಇನ್ ದ ಸೆನ್ಸ್ ಅವ್ರಿಗೆ ಕಾಲಲ್ಲಿ ಆ ಥರ ಇರೋದ್ರಿಂದ ನಿಮ್ಮನ್ನು ಇಲ್ಲಿಗೆ ಹೇಗೆ ಅವರು ನಿಮಗೆ ಕನೆಕ್ಟೆಡ್ ಅಥವಾ ಅವ್ರು ನಿಮ್ಗೆ ಹೇಗೆ ರಿಲೇಟೆಡ್ ಅಂತ ತಿಳ್ಕೊಳ್ಳೋಕ್ಕೆ ನಾವಿಲ್ಲಿ ಕರೆಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ, ಯಾವಾಗಿದೆ ಅಂದಾಗ ನಾನು ಕೇಳಿಕೊಂಡು ಅವ್ರು ಹೇಳಿದ ಟೈಮಿಗೆ ನಾನು ಬರ್ತೀನಿ. ಸೊ ಬಂದಾಗ ಅವ್ರು ಕೇಳ್ತಾರೆ ಏನು ಹೇಗೆ ರಿಲೇಟೆಡ್ ಅಂತ, ನಾನು ಎಲ್ಲನೂ ಹೇಳ್ತೇನೆ. ಹೊಳೆನರಸೀಪುರ ರೇಪ್ ಕೇಸಲ್ಲಿ ನಾನು ಹೆಂಗೆ ರಿಲೇಟೆಡ್, ನನಗೆ ಇಷ್ಟೇ ಇಂಪಾರ್ಟೆಂಟ್. ಸೊ ನಾನೇನಾದರೂ ಅವ್ರನ್ನ ಪ್ರೊವೋಕ್ ಮಾಡೋಕ್ಕಾಗತ್ತಾ, ನೀವು ಹೋಗಿ ರೇಪ್ ಮಾಡಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಸೊ ಆಯಿತು, ನಾನು ಕಾಂಟ್ಯಾಕ್ಟಲ್ಲಿದ್ದೀನಿ ಅಂತ ಹೇಳುವಾಗ ಏನಕ್ಕೆ ಯಾವಾಗಿತ್ತು ಅಂತ ಕೇಳಿದ್ರೆ ಮುಗೀತಲ್ವಾ. ಅದು ಬಿಟ್ಟು ನನ್ನ ಪ್ರೊಫೆಷ್ನಲ್ ಲೈಫ್ ಕೇಳಿಕೊಂಡು ಆಮೇಲೆ ಕೆಲವೊಂದ್ಸಲಿ ನಾನು ಆನ್ಸರ್ ಹೇಳಿದಾಗ ಅದಲ್ಲ ಅಂತ ಅವ್ರಿಗೆ ಅನಿಸ್ತಾ ಇತ್ತು, ನಾನು ಹೇಳ್ತಾ ಇರೋದೇ ಸುಳ್ಳು ಅನ್ನೋ ಥರ ಅವ್ರು ಹೇಳುವಾಗ ನಾನು ಕೇಳೋದು, ಅವ್ರು ಹೇಳುತ್ತಾರೆ ಫೋನ್ನ ನಮಗೆ ಇಟ್ಕೊಳ್ತೀವಿ, ಅದರಲ್ಲಿ ಏನಿದೆ ಚೆಕ್ ಮಾಡ್ತೀವಿ, ಅದು ಇದು ಅಂತ ಹೇಳಿ. ಸೊ ನಾನು ಎಲ್ಲನೂ ಹೇಳಿದ್ದೀನಿ ಓಪನ್ ಆಗಿ. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು ಹೌದು, ಮಾತಾಡಿರೋದು ಹೌದು, ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಂಡಿದ್ದು ಹೌದು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಜೊತೆ ಫೋಟೋಗಳಿರೋದು ಹೌದು. ಅದು ಯಾವುದೂ ನಾನು ಅವ್ರಿಗೆ ಯಾವುದೂ ತಪ್ಪಾಗಂತೂ ಮಿಸ್ಗೈಡ್ ಮಾಡ್ತಿರ್ಲಿಲ್ಲ. ಬಟ್ ಇವರಿಗೆ ಏನಂತ ಹೇಳಿದ್ರೆ, ನಾನೀಗ ಅವರು ನನಗೆ ಚೆನ್ನಾಗಿ ಗೊತ್ತು, ನನ್ನನ್ನು ಅವ್ರು ಬಲವಂತವಾಗಿ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಅಂತ ಹೇಳೋ ಥರ ನನಗೆ ಇದು ಮಾಡ್ತಾಯಿದ್ರು. ಆಮೇಲೆ ನನಗೆ ಹೇಳಿದ್ರು ಒಂದ್ಸಲಿ, ನೀವು ಜನಪ್ರತಿನಿಧಿ ಇದ್ದೀರಾ, ಅದರಲ್ಲೂ ಮಹಿಳಾ ಜನಪ್ರತಿನಿಧಿ, ನೀವು ಹೆಣ್ಮಕ್ಳುಗಳಿಗೆ ಈ ಟೈಮಲ್ಲಾದರೂ ನೀವು ಅವ್ರಿಗೆ ಜಸ್ಟಿಸ್ ಕೊಡಿಸ್ಬೇಕು ಅನ್ನೋದು ಅವರು ಹೇಳ್ತಾಯಿದ್ರು ನನಗೆ. ಬಟ್ ನಾನು ಕೇಳ್ತೀನಿ, ನನಗಿನ್ನ ಸತ್ಯಗಳೇನೂ ಗೊತ್ತಿಲ್ಲ. ಫಸ್ಟು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾನೇನು ನೋಡಿಲ್ಲ ಅಲ್ಲಿ, ಯಾರು ಏನೇನು ಮಾಡಿದ್ದಾರೆ, ಬಿಕಾಸ್ ಅದೆಲ್ಲ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಅದಾದಮೇಲೆ ಬೇಕಿದ್ರೆ ನಾವು ಅದನ್ನೇನು ಅಂತ ಹೇಳ್ಬೋದು. ಸೊ ಹಾಗೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಜಸ್ಟಿಸ್ ಕೊಡ್ಸೋಕ್ಕೇನು ನಮ್ಗಳಿಗೇನೆ ಫಸ್ಟು ಗೊತ್ತಿರಬೇಕಲ್ಲ, ಯಾರು ತಪ್ಪು ಮಾಡಿದ್ದಾರೆ, ಯಾವ ಥರ ತಪ್ಪಾಗಿದೆ ಅಲ್ಲಿ ಅಂತ ಹೇಳಿ. ಸೊ ಇವರೆಲ್ಲ ಅದನ್ನು ನಮಗೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಿದ್ದು ನನಗೆ ಒಂದು ಸ್ವಲ್ಪ
ಈಗಲೂ ನಾನು ಹೇಳ್ತೀನಿ ಸರ್, ಅವ್ರು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲರಿಗೂ ಜಸ್ಟಿಸ್ ಸಿಗಲಿ, ನಂದೇನು ಇದಿಲ್ಲ. ಬಟ್ ನಾನು ಅದಕ್ಕೆ ಕನೆಕ್ಟೆಡ್ ಅಲ್ಲ. ನಾನು ಯಾವತ್ತು ಯಾರಿಗೂ ಪ್ರವೋಕ್ ಮಾಡ್ತಾ ಇಲ್ಲ. ನೀವು ಹೋಗಿ ಏನಾದರೂ ಮಾಡಿ ಅಂತ ನಾವು ಹೇಳೋಕ್ಕಾಗ್ತಿರಲ್ಲ. ಪ್ರವೋಕ್ ಮಾಡ್ತಾ ಇಲ್ಲ ಅಂತಂದ್ರೆ ಏನರ್ಥ ಸರ್? ಈಗ ಅವ್ರದ್ದು ಇದು ರೇಪ್ ಕೇಸ್. ನಾನು ಕೇಳೋದು ಒಂದೇ, ನಾನು ಒಬ್ಳು ಜನಪ್ರತಿನಿಧಿಯಾಗಿ ಅಥವಾ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದವಳನ್ನ ಹೇಗಲ್ಲ ಅವ್ರಿಗೆ ಪದೇ ಪದೇ ಅವ್ರು ನನ್ನಲ್ಲಿ ಕರೆದ್ಬಿಟ್ಟು ಅವರು ನೀವು ಹೇಳಿದ್ರಿ ಅಲ್ಲ ಅವ್ರದ್ದು ಇನ್ವೆಸ್ಟಿಗೇಷನ್ ಇರುತ್ತೆ ಅಂತ ಹೇಳಿ, ನಾನು ಹೇಗೆ ರಿಲೇಟೆಡ್ ಅಂತ ಹೇಳಾಗಿರುತ್ತೆ ಅಲ್ಲ. ಪದೇ ಪದೇ ಅವ್ರ ಮೊಬೈಲ್ ಅಲ್ಲಿ ತುಂಬಾ ಕಾಂಟ್ಯಾಕ್ಟ್ಸ್ ಇರುತ್ತೆ. ಯಾಕೆ ತುಂಬಾ ಕಾಂಟ್ಯಾಕ್ಟ್ಸ್ ಇರುತ್ತೆ? ಯಾರ್ದ್ರಲ್ಲಿ? ಈಗ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಅಲ್ಲಿ ತುಂಬಾ ಕಾಂಟ್ಯಾಕ್ಟ್ಸ್ ಇರುತ್ತೆ. ಹೌದು. ಯಾಕೆ ನೀವೇ ಅಂತೇಳಿ? ಹೌದು ಸರ್, ನನಗೂ ಇದೇ ಕ್ವೆಶನ್ ಬಂದಿದ್ದು, ಯಾಕೆ ನಾನೇ ಅಲ್ಲಿ ಇಷ್ಟೊಂದಂತ. ಆಮೇಲೆ ಅವ್ರಿಗೆ ನಾನು ಎಲ್ಲ ತಾಲೂಕಲ್ಲಿ ಓಡಾಡಿರೋದೇ ಅವ್ರಿಗೆ ಕಾಣಿಸ್ತಾ ಇದೆ. ನೀವೇ ಫಸ್ಟ್ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೆ ಫೋಟೋಗಳಲ್ಲೆಲ್ಲ ಟಾರ್ಗೆಟ್